ಜೊತೆಗೆ ಈ ಬಾರಿಯ ನಿರೀಕ್ಷೆಗಳು ಏನು, ಯಾವ ಯಾವ ವಲಯಕ್ಕೆ ಏನೇನು ನಿರೀಕ್ಷೆಗಳಿವೆ. ಆತ್ಮನಿರ್ಭರ ಭಾರತ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ಈ ಬಾರಿಯ ಬಜೆಟ್ನಲ್ಲಿ ಏನ್ ಸಿಗುತ್ತೆ, ಇದರ ಜೊತೆಗೆ ಜನ ಖರ್ಚು ಮಾಡೋದಕ್ಕೆ ದುಡ್ಡಿನ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ. ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರ್ಕಾರ ಏನು ಮಾಡುತ್ತೆ? ವಿಕಸಿತ ಭಾರತದ ಕನಸನ್ನ ಮೋದಿ ಕಟ್ಕೊಡ್ತಾ ಇದ್ದಾರೆ. ಈ ಬಜೆಟ್ ನಿಜವಾಗಿಯೂ ವಿಕಸಿತ ಭಾರತಕ್ಕೆ ಮುನ್ನುಡಿ ಬರೆಯುತ್ತಾ? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಆರ್ಥಿಕ ತಜ್ಞರಾದಂತಹ ಮುರಳೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಮುಂಚೆ ಒಂದ್ ಸ್ವಲ್ಪ ಬಜೆಟ್ ಗಾತ್ರ ಏನಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋಣ. ವೀಕ್ಷಕರೇ, ಬಜೆಟ್ನ ಗಾತ್ರ, ಈ ಬಾರಿಯ ಬಜೆಟ್ನ ಗಾತ್ರ ಏನಿರಬಹುದು ಅನ್ನೋ ನಿರೀಕ್ಷೆಯ ಜೊತೆಗೆ ಇಲ್ಲಿವರೆಗಿನ ಬಜೆಟ್ ಗಾತ್ರ ಏನಿತ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇಷ್ಟು ವರ್ಷಗಳಲ್ಲಿ ಬಜೆಟ್ ಗಾತ್ರ ಯಾವ ರೀತಿ ಏರಿಕೆಯನ್ನ ಕಂಡಿದೆ ಅಂತ. ಬಜೆಟ್ನ ವರ್ಷ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ಮತ್ತು ಬಜೆಟ್ನ ಗಾತ್ರ ಒಂದು ಕಡೆ ನೋಡ್ತಾ ಇದ್ದೀರಾ. 2021ರಲ್ಲಿ 34.83 ಲಕ್ಷ ಕೋಟಿ ರೂಪಾಯಿ ಇತ್ತು. 2022ರಲ್ಲಿ ಅದು ಏರಿಕೆಯಾಗಿದ್ದು 39.54 ಲಕ್ಷ ಕೋಟಿಗೆ. ಇನ್ನು 2023 45.03 ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು. 2024 47.65 ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು. ಈ ಬಾರಿಯ ನಿರೀಕ್ಷೆ 2025ರ ನಿರೀಕ್ಷೆ 48.20 ಲಕ್ಷ ಕೋಟಿಗೆ ಬಜೆಟ್ ಗಾತ್ರ ಏರಿಕೆಯಾಗುತ್ತೆ ಅಂತ. ಹಿಂದಿನ ವರ್ಷಗಳಲ್ಲಿ ಬಜೆಟ್ ಗಾತ್ರದ ಏರಿಕೆಯನ್ನ ನೀವು ನೋಡ್ತಾ ಇದ್ದೀರಾ. ಈ ಬಾರಿಯ ನಿರೀಕ್ಷೆ 48.20 ಲಕ್ಷ ಕೋಟಿ ರೂಪಾಯಿಯದ್ದು. ಇದರಲ್ಲಿ ಯಾರ್ಯಾರಿಗೆ ಏನೇನು ಸಿಗುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಇನ್ನು ನಿರೀಕ್ಷೆಗಳು ಏನೇನಿವೆ ಅನ್ನೋದನ್ನ, ಇದೇ ಅತಿ ದೊಡ್ಡ ನಿರೀಕ್ಷೆ, ಆದಾಯ ತೆರಿಗೆ ಮಿತಿ ಹೆಚ್ಚಳದ ನಿರೀಕ್ಷೆ ಇದೆಯಲ್ಲ, ದೇಶದಾದ್ಯಂತ ಇದು ಚರ್ಚೆಗೆ ಬರ್ತಾ ಇರುವಂತಹ ವಿಷಯ. ಯಾರು ಆದಾಯ ತೆರಿಗೆ ಕಟ್ತಾ ಇದ್ದಾರಲ್ಲ ಅವರ ಜೀವನ ದುಸ್ತರ ಆಗಿದೆ ಅಂತ ಜನ ಮಾತಾಡ್ತಿದ್ದಾರೆ. ಹಲವಾರು ಜನ ತಜ್ಞರು ಕೂಡ ಹೇಳ್ತಾ ಇರೋದು ಈ ಬಾರಿ ದಿಸ್ ಇಸ್ ದ ರೈಟ್ ಟೈಮ್, ಆದಾಯ ತೆರಿಗೆ ಮಿತಿಯ ಹೆಚ್ಚಳ ಮಾಡಬೇಕು, ಜನ ಉಸಿರಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು ಅನ್ನೋದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ತೆರಿಗೆ ವಿನಾಯಿತಿಯನ್ನ 10 ಲಕ್ಷಕ್ಕೆ ಹೆಚ್ಚಿಸುವ ನಿರೀಕ್ಷೆ. ಪ್ರತಿ ಬಾರಿಯೂ ಕೂಡ ನಿರೀಕ್ಷೆಗಳಿಗಿಂತ ಕಡಿಮೆ ಮಟ್ಟದಲ್ಲಿರುತ್ತೆ. ಆದರೆ ಈ ಬಾರಿ ಮೋದಿ ಮಾತಾಡಿದ್ದಾರೆ, ರಾಷ್ಟ್ರಪತಿಗಳು ಮಾತಾಡಿದ್ದಾರೆ. ಬಜೆಟ್ ಮೇಲೆ ತೆರಿಗೆ ವಿನಾಯಿತಿ 10 ಲಕ್ಷಕ್ಕೆ ಹೆಚ್ಚಿಸುವ ನಿರೀಕ್ಷೆ ಈಗ ಹೆಚ್ಚಾಗಿದೆ. ಆದಾಯ ತೆರಿಗೆ, ಅದರ ಜೊತೆಗೆ ಆರೋಗ್ಯ ವಿಮೆ ಮೇಲಿನ ತೆರಿಗೆ ಕಡಿತವಾಗುವ ಸಾಧ್ಯತೆ ಇದೆಯಾ? ಅಂತಹ ನಿರ್ಧಾರಕ್ಕೆ ಕೇಂದ್ರ ಬರುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.